ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನು ಆಷಾಢ ಏಕಾದಶಿಯ ಒಂದು ಸ್ಪೆಷಲ್ ಉಪವಾಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಎಲ್ಲ ವೀಕ್ಷಕರಿಗೂ ಸಹ ಆಷಾಢ ಏಕಾದಶಿಯ ಶುಭಾಶಯಗಳು. ಇವತ್ತಿನ ದಿನ ತುಂಬ ವಿಶೇಷವಾದದ್ದು. ಹೆಚ್ಚಿನವರು ಉಪವಾಸ ಹಿಡಿತಾರೆ. ಇವತ್ತಿನ ದಿನ ಪಂಡರ್ಪುರ್ ವಿಠ್ಠಲ ದೇವರ ಆರಾಧನೆಯನ್ನು ಮಾಡ್ತಾರೆ. ಸೊ ತುಂಬ ಜನ ಉಪವಾಸ ಇರ್ತಾರೆ. ಆಗ ಉಪವಾಸದ ಸಮಯದಲ್ಲಿ ಯೂಸ್ ಮಾಡುವಂಥ ಒಂದು ರೆಸಿಪಿ, ಇನ್ಸ್ಟೆಂಟ್ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿ. ನಾನಿವತ್ತು ನೆಲಗಡಲೆ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸೊ ವೀಕ್ಷಕರೇ, ನೀವು ನಮ್ಮ ಚಾನೆಲ್ನನ್ನು ನೋಡ್ತಾ ಇದ್ದರೆ, ನಮ್ಮ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ರೆಸಿಪಿನ ಶುರು ಮಾಡೋಣ. ಸೊ ಮೊದಲಿಗೆ ಒಂದು ಕಡಾಯಿನ ನಾನು ಬಿಸಿಗೆ ಇಡ್ತಾ ಇದ್ದೇನೆ. ಈ ಥರ ಹೆವಿ ಬಾಟಮ್ ಕಡಾಯಿ ಇದ್ದರೆ ಒಳ್ಳೆಯದು. ಇದರಲ್ಲಿ ನಾನು 1 ಕಪ್ಪಷ್ಟು ನೋಡಿ ನೆಲಗಡಲೆನ ತಗೊಂಡಿದ್ದೇನೆ. ಇದನ್ನು ಹಾಕಿ ಈಗ ಚೆನ್ನಾಗಿ ಹುರಿಯುವ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಹುರ್ಕೊಳ್ಬೇಕು. ಈ ಥರ ಹುರ್ಕೊಳ್ಳುವ ಚಂದ ಮಾಡಿ. ಈಗ ನೋಡಿ, ಲೋ ಫ್ಲೇಮಲ್ಲೇ ನಾವು ಇದನ್ನು ಹುರ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ನೋಡಿ, ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ನೋಡಿ, ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ, ಅಂದರೆ ಇದು ಒಳ್ಳೆ ಫ್ರೈ ಆಯಿತು. ನೋಡಿ, ಇದರ ಘಮ ಕೂಡ ಚೇಂಜ್ ಆಯಿತು. ಈಗ ನನಗೆ ಸಾಕು ಅನ್ನಿಸ್ತಾ ಇದೆ. ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಆಮೇಲೆ ಇದು ಸ್ವಲ್ಪ ತಣ್ಣಗಾಗಲಿ. ಆನಂತರ ನಾವು ಇದರ ಸಿಪ್ಪೆ ಸುಲಿದು ಆಮೇಲೆ ಯೂಸ್ ಮಾಡಬೇಕು. ಸೊ ನಾನು ಇದನ್ನು ಈ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಸ್ವಲ್ಪ ಇದು ತಣ್ಣಗಾಗಲಿ. ಸೊ ಇದೀಗ ನೋಡಿ, ಸ್ವಲ್ಪ ತಣ್ಣಗಾಗ್ತಾ ಬಂತು. ಹೀಗೆ ಮಾಡಿದರೆ ಸಿಪ್ಪೆ ಹೋಗ್ತದೆ. ನೋಡಿ, ಹೀಗೆ ಪ್ಲೇಟಲ್ಲೇ ಹಾಕಬೇಕು, ಇಲ್ಲಾಂದರೆ ಸಿಪ್ಪೆ ಎಲ್ಲ ಕಡೆ ಕಸ ಕಸ ಆಗೋಗ್ತದೆ. ಈ ರೀತಿ ಮಾಡಿದ್ರೆ ಈಸಿ. ನೋಡಿ ಫ್ರೆಂಡ್ಸ್, ಸಿಪ್ಪೆ ಎಲ್ಲ ಸುಲಿದು ನೋಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡೆ. ಒಂದೊಂದರಲ್ಲಿ ಇದೆ, ತೆಕ್ಕೊಳ್ತೇನೆ. ನೋಡಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಳ್ಳುವ. ನೋಡಿ, ಈಗ ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರೊಟ್ಟಿಗೆ ಒಂದು 4 ಏಲಕ್ಕಿನೂ ಸೇರಿಸ್ತಾ ಇದ್ದೇನೆ ನಾನು. ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ತೇನೆ. ಈಗ ನೋಡಿ, ಇದು ಒಳ್ಳೆ ಪುಡಿ ಆಯಿತು. ಒಂದೊಂದು ಮಧ್ಯದಲ್ಲಿ ಇಡೀ ಇದೆ, ಹಾಗೆ ಇರಬೇಕದು. ಒಳ್ಳೆ ರುಚಿ ಬರ್ತದೆ ಲಾಡಿಗೆ. ನೋಡಿ, ಈ ಥರ ಪುಡಿ ಮಾಡಿ ಆಯಿತು. ಈಗ ಎಲ್ಲ ಉಳಿದ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡ್ತೇನೆ. ಈಗ ಇಲ್ಲೊಂದು ನಾನು ಪಾತ್ರೆ ತಗೊಂಡಿದ್ದೇನೆ. ಇದರಲ್ಲಿ ನಾನು ಪುಡಿ ಮಾಡಿದಂಥ ಕಡಲೆನ ಹಾಕ್ತಾಯಿದ್ದೇನೆ. ಈ ಲಾಡು ಉಪವಾಸಕ್ಕೆ ಚೆನ್ನಾಗಿರ್ತದೆ. ಇದರಲ್ಲಿ ಎಲ್ಲ ರೀತಿಯ ವಿಟಮಿನ್ಗಳು ಇವೆ. ಅಂದರೆ ಕಡಲೆಯಲ್ಲಿ ಪ್ರೋಟೀನ್ ಇದೆ, ಚೆನ್ನಾಗಿದೆ. ಆಮೇಲೆ ನಾವು ಬೇರೆ ಬೆಲ್ಲನೂ ಹಾಕ್ತೇವೆ ಇದಕ್ಕೆ. ಹಾಗೆ ಇದು ರುಚಿಕರನೂ ಆಗಿರ್ತದೆ. ಈ ಪುಡಿ ಎಲ್ಲ ಹಾಕಿ ಆಯಿತು. ಈಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ. ಸ್ವೀಟ್ಗೆ ಅನುಸಾರವಾಗಿ ತಗೊಳ್ಳಿ. ನಾನು ಇದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತೇನೆ. ಇಷ್ಟು ಸಾಕು. ಈಗ ನನ್ನ ಹತ್ರ ಸ್ವಲ್ಪ ಒಣ ಕೊಬ್ಬರಿ ಪುಡಿ ಇದೆ. ಇದು ಸಹ ಒಳ್ಳೆ ಫ್ಲೇವರ್ ಕೊಡ್ತದೆ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ ನಾನು. ಇದು ಫುಲ್ ಆ್ಯಡ್ ಮಾಡ್ತಾಯಿದ್ದೇನೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ತೊಗೊಂಡಿದ್ದೇನೆ. ಇದರ ನೋಡಿ, ಪಿಸ್ತಾ ಇದೆ, ಕಾಜು ಇದೆ, ಆಮೇಲೆ ಬಾದಾಮ್ ಕೂಡ ಇದೆ. ಸೊ ಇದನ್ನು ಕೂಡ ಆ್ಯಡ್ ಮಾಡ್ತೇನೆ.
ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳುವ. ಈ ರೀತಿ ಒಂದು ಸರ್ತಿ ಎಲ್ಲ ಮಿಕ್ಸ್ ಆಗಲಿ. ಒಳ್ಳೆ ರುಚಿ ಇರ್ತದೆ ಈ ಲಾಡು. ಆಮೇಲೆ ಹೆವಿನೆಸ್ಸು ಫೀಲ್ ಆಗ್ತದೆ. ಉಪವಾಸ ಟೈಮಲ್ಲಿ ನಮಗೆ ಗಡಿ ಗಡಿ ತಿಂತಾ ಇರಲಿಕ್ಕಿಲ್ಲ. ಆ ಟೈಮಲ್ಲಿ ಇಂಥದ್ದೇ ಒಳ್ಳೆಯದು, ಈ ಲಾಡು ಒಳ್ಳೆ ಇರ್ತದೆ. ಈಗ ನಾನು ಚೂರು ತುಪ್ಪ ಆ್ಯಡ್ ಮಾಡ್ತಾ ಇದ್ದೇನೆ. ಇದರ ಜೊತೆ ಮಿಕ್ಸ್ ಮಾಡ್ಕೊಳ್ಳುವ. ತುಪ್ಪನೂ ಕೂಡ ಮಿಕ್ಸ್ ಮಾಡ್ಕೊಳ್ಳುವ ಎಲ್ಲ ಕಡೆ. ಕೈಯಿಂದನೇ ಮಾಡ್ತೇನೆ ನಾನು. ಈಗ ನೋಡಿ ಎಲ್ಲ ನಾನು ಮಿಕ್ಸ್ ಮಾಡಿದೆ, ಆದರೂ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗೋ ಥರ ಆಗಿಲ್ಲ ಇದು. ಸೊ ನಾನು ಒಂಚೂರು ಬಿಸಿನೀರು ಹಾಕ್ತಾಯಿದ್ದೇನೆ. ಇದಕ್ಕೆ ತಣ್ಣೀರು ಹಾಕಬೇಡಿ, ಒಂಚೂರು ಬಿಸಿನೀರು ಹಾಕಿ ಈ ಥರ, ಆಮೇಲೆ ಮಿಕ್ಸ್ ಮಾಡಿ. ಈಗ ಇದು ಕರೆಕ್ಟ್ ಕೋಟಿಂಗ್ ಬರ್ತದೆ. ಇದು ಉಪವಾಸ ಅಲ್ಲದೇ ಹಾಗೇನೂ ನಾವು ತಿನ್ಬೋದು. ಇದು ಮಕ್ಕಳಿಗೆ ಒಳ್ಳೆಯದು, ಗ್ರೋತಿಗೆಲ್ಲ ಇದು ತುಂಬ ಒಳ್ಳೆಯದು. ಇದರಲ್ಲಿ ಎಲ್ಲ ಇದೆ ನೋಡಿ, ಡ್ರೈ ಫ್ರೂಟ್ಸ್ ಇದೆ, ಬೆಲ್ಲ ಇದೆ, ಕಡಲೆ ಇದೆ, ಕೊಬ್ಬರಿ ಇದೆ, ಎಲ್ಲನೂ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಕರೆಕ್ಟ್. ಈಗ ನೋಡಿ ಉಂಡೆ ಕಟ್ಟಲಿಕ್ಕೆ ಆಗ್ತಾಯಿದೆ. ಈಗ ಇನ್ನೊಂದು ಚೂರು ಬೇಕಿದ್ರೆ ತುಪ್ಪನೂ ಹಾಕ್ಬೋದು. ಒಂಚೂರು ತುಪ್ಪ ಹಾಕ್ತೇನೆ, ಒಳ್ಳೆ ಘಮ ಬರ್ತದೆ ತುಪ್ಪದ್ದು. ನೋಡಿ ನೋಡಿ ಉಂಡೆ ಕಟ್ತಾ ಇದ್ದೇನೆ ನಾನು. ನಾನು ದೊಡ್ಡ ಸೈಜಲ್ಲಿ ಮಾಡ್ತಾ ಇದ್ದೇನೆ, ನೀವು ಚಿಕ್ಕ ಚಿಕ್ಕದ್ದು ಸಹ ಮಾಡ್ಬೋದು. ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ಡ್ರೈ ಫ್ರೂಟ್ಸ್ ಹಾಕಿದ್ರಿಂದ ತಿನ್ನಬೇಕಾದ್ರೆ ಒಂದೊಂದೇ ಡ್ರೈ ಫ್ರೂಟ್ಸ್ನ ಬೈಟ್ ಸಿಗುತ್ತೆ. ಸೊ ತುಂಬ ಟೇಸ್ಟಿ ಆಗುತ್ತೆ. ನನಗೆ ಇದು ತುಂಬ ಇಷ್ಟ. ತುಂಬ ಹಸಿವೆ ಆದಾಗ ಒಂದು ತಿಂದರೆ ಇದು ಫುಲ್ ಆಗುತ್ತೆ. ಇದು ಆಷಾಢ ಏಕಾದಶಿ ಸ್ಪೆಷಲ್. ಮಹಾರಾಷ್ಟ್ರದಲ್ಲಿ ಆಷಾಢ ಏಕಾದಶಿಯನ್ನು ತುಂಬ ವಿಶೇಷವಾಗಿ ಆಚರಿಸ್ತಾರೆ. ಮಹಾರಾಷ್ಟ್ರ ಅಂತಲ್ಲ, ಎಲ್ಲ ಕಡೆನೂ ಇದು ವಿಶೇಷ. ಸೊ ಹೆಚ್ಚಾಗಿ ಎಲ್ಲರೂ ಉಪವಾಸ ಹಿಡಿದಿರ್ತಾರೆ. ಉಪವಾಸಕ್ಕೆ ಇದೇ ಒಂದು ಒಳ್ಳೆ ಹೇಳಿ ಮಾಡಿಸಿದಂಥ ರೆಸಿಪಿ. ಸೊ ನೀವೇನಾದರೂ ಉಪವಾಸ ಹಿಡಿತಾ ಇದ್ದರೆ ಇದನ್ನು ಖಂಡಿತ ಟ್ರೈ ಮಾಡಿ. ಕೊನೆಗೆ ಎಲ್ಲ ಉಳ್ದದೆಲ್ಲ ನಾನು ಒಂದೇ ದೊಡ್ಡ ಲಾಡು ಮಾಡ್ತಾ ಇದ್ದೇನೆ. ನೋಡಿ ಟೋಟಲ್ ಆಗಿ 7 ಲಾಡ್ ಆಯಿತು. ಒಂದೇ ಒಂದು ಕಪ್ಪು ನೆಲಗಡಲೆಯಿಂದ 7 ಲಾಡ್ ಆಯಿತು.